ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಶ್ರದ್ಧಾ ಲೇಡೀಸ್ ಕ್ಲಬ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂಡು ನಾನು ಮಾತ್ರ ಸಖತ್ತಾಗಿದ್ದೀನಿ. ಬನ್ನಿ ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ದಿನ ಸರ್ಪ್ರೈಸಿಂಗ್ ನಮಗೆ ಮಾತ್ರ ನಮ್ಮ ಮನೆಯವರ ಬರ್ತಡೇ ಇತ್ತು. ಸರ್ಪ್ರೈಸ್ ಮಾತ್ರ ನಮಗೆ ಅನ್ನೋ ಥರ ಆಗೋಯ್ತು. ಹೋಟೆಲ್ಗೆ ಊಟಕ್ಕೆ ಕರ್ಕೊಂಡು ಹೋಗಿದ್ರು ನಮ್ಮ ಯಜಮಾನ್ರು. ನೋಡಿ ನನ್ನ ಮಗಳು ಕೂಡ ನೈಟ್ ಡ್ರೆಸ್ಸಲ್ಲಿದ್ದಾಳೆ. ನಮಗೆ ಡ್ರೆಸ್ ಚೇಂಜ್ ಮಾಡೋದು ಸುಮ್ಮನೆ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೈಟ್ ಬೇರೆ ಆಗಿದೆ, ಇವಾಗ ಇಲ್ಲಿ ರೆಡಿ ಆಗೋದು ಅಂತ ಹಾಗೆ ಹೋಗ್ಬಿಟ್ವಿ. ಡೈಲಿ ವೇರ್ ಮೇಲೇ ಹೋಗಿದ್ವಿ. ಹೋಟೆಲ್ ಮಾತ್ರ ಸಖತ್ತಾಗಿತ್ತು, ಸೂಪರಾಗಿತ್ತು. ಎಷ್ಟು ಗ್ರ್ಯಾಂಡಾಗಿ ಮಾಡಿದ್ದಾರೆ ಹೋಟೆಲ್ ಅಂತ ಹೇಳಿದ್ರೆ. ಎಂಟ್ರೆನ್ಸು ಕೂಡ ತುಂಬ ಪೀಸ್ಫುಲ್ಲು, ಚಿಕ್ಕ ಚಿಕ್ಕ ಫ್ಲವರ್ ಪಾಟ್ಸ್ ಎಲ್ಲ ಇಟ್ಟು ಡೆಕೋರೇಷನ್ ಸೂಪರಾಗಿತ್ತು. ಹೋಟೆಲ್ ತುಂಬ ಇಷ್ಟ ಆಯಿತು. ಹೊಸ ಹೋಟೆಲ್ ಆಗಿದೆ ಅಂತ ಹೇಳಿ ಪ್ರತಿಯೊಂದು ಸಲನೂ ಒಂದು ಹೋಟೆಲ್ಗೆ ಹೋಗಿದ್ವಿ ಅಂದರೆ ನೆಕ್ಸ್ಟ್ ಟೈಮ್ ಅಲ್ಲಿ ಹೋಗೋದೇ ಇಲ್ಲ, ಮತ್ತೆ ಬೇರೆ ಯಾವುದೋ ಹೊಸದು ಆಗಿದೆ ಅಲ್ಲಿ ಅಂತ ಹೇಳಿ ಕರ್ಕೊಂಡು ಹೋಗಿರ್ತಾರೆ. ನಮ್ಮೂರಲ್ಲಿರೋ ಎಲ್ಲ ಹೋಟೆಲ್ನ ಊಟನೂ ನಾವು ಮಾಡಿದ್ದೀವಿ. ಹೊರಗಡೆ ಕರ್ಕೊಂಡು ಹೋಗ್ತಿರ್ತಾರೆ ಯಾವಾಗ್ಲೂ. ಖುಷಿಯಲ್ಲಿ ನನ್ನ ಮಗಳು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ನೋಡಿ. ರಾರ ರಕಮ್ಮ ಅಂತ ಹಾಡು ಹೇಳ್ಕೊಂಡು ಕುಂತಲ್ಲೇ ಸ್ಟೆಪ್ ಮಾಡ್ತಾ ಇದ್ದಾಳೆ ನನ್ನ ಮಗಳು. ತುಂಬ ಚೆನ್ನಾಗಿತ್ತು ಹೋಟೆಲ್ಲು. ಊಟ ಹೇಗಿರುತ್ತೆ ಅಂತ ನೋಡಬೇಕು. ನೋಡಿ ಒಳಗಡೆ ಎಲ್ಲ ಡೆಕೋರೇಷನ್ ಹೇಗಾಗಿದೆ ಅಂತ. ಇನ್ನೂ ಚೆನ್ನಾಗಿತ್ತು, ನಂಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಷ್ಟೇ. ಹೋಟೆಲ್ ಸ್ವಲ್ಪ ಲೇಟ್ ಆಗುತ್ತಲ್ಲ ಆರ್ಡ್ರು, ಹಾಗಾಗಿ ಸ್ಟಾರ್ಟರ್ ತೊಗೊಂಡಿದ್ದಾರೆ. ಪಾಪಡ ಚೆನ್ನಾಗಿದೆ, ಸ್ಟಾರ್ಟರ್ ಮಾತ್ರ ಸಖತ್ತಾಗಿತ್ತು, ಚೆನ್ನಾಗಿತ್ತು. ನನ್ನ ಮಗ ನೋಡಿ ಸೂಪರ್ ಅಂತ ಚೆನ್ನಾಗಿದೆ. ಸ್ಟಾರ್ಟರು ಸೇಮ್ ಬರುತ್ತೆ, ನಾವು ಮನೇಲಿ ಮಾಡಿದ್ರು ಹಾಗೆ ಹೋಟೆಲ್ನಲ್ಲಿ ತಿಂದರು ಹಾಗೆ ಚೆನ್ನಾಗಿರುತ್ತೆ. ಇನ್ನು ಡಿಶ್ಗಳನ್ನ ನೋಡಬೇಕು ಯಾವ ಥರ ಇರುತ್ತೆ ಅಂತ ಹೇಳಿ. ಹಾಗೆ ಯಾವ ರೀತಿ ವಿಡಿಯೋ ಮಾಡಬೇಕು ಗೊತ್ತಾಗಲಿಲ್ಲ. ವಿಡಿಯೋದಲ್ಲಿ ಮಾಡಲಿಕ್ಕೆ ಕಷ್ಟ ಆಗೋಯಿತು. ಮುಂದ್ಗಡೆ ಒಂದು ಗ್ಲಾಸ್ಗೆ ಫೋನ್ನ ಸ್ಟಾರ್ಟ್ ಮಾಡಿಟ್ಬಿಟ್ಟಿದೆ. 2 ಪಾಪಡ್ ತೊಗೊಂಡಿದ್ವಿ, ಅವರಿಬ್ರಿಗೂ ಒಂದು ನಮ್ಮಿಬ್ರಿಗೂ ಒಂದು ಅಂತ. ಪಾಪಡ್ ತಿನ್ನೋದಾಗಿದೆ. ಇವಾಗ ಎಲ್ಲ ವೆರೈಟಿ ಬರಬೇಕಲ್ಲ, ವೇಟ್ ಮಾಡ್ತಾಯಿದ್ದೀವಿ. ಪ್ಲೇಟ್ಸ್ ಮಾತ್ರ ಸಖತ್ತಾಗಿತ್ತು, ಚೆನ್ನಾಗಿತ್ತು. ತುಂಬ ಇಷ್ಟ ಆಯಿತು ನನಗೆ ಪ್ಲೇಟ್ಸ್ಗಳೆಲ್ಲ. ಒಂದೇ ಕಲರಲ್ಲಿತ್ತು, ಚಿಕ್ಕದು ದೊಡ್ಡದು ಯಾವುದೇ ಆಗಲಿ ಎಲ್ಲನೂ ಒಂದೇ ಕಲರಲ್ಲೇ ಚೆನ್ನಾಗಿತ್ತು. ನೀಟಾಗಿ ಟೇಬಲ್ ಮೇಲೆ ಎಲ್ಲ ಇಟ್ಟಿದ್ರು. ನಾವು ಕುಲ್ಚಾ, ತಂದೂರಿ, ಚಪಾತಿ ಮತ್ತು ಪಾಲಕ್ ಪನ್ನೀರ್ ತೊಗೊಂಡ್ವಿ. ಒಬ್ಬೊಬ್ಬರಿಗೆ ಒಂದೊಂದು ಥರ. ನಮ್ಮ ಯಜಮಾನ್ರು ಚಪಾತಿ ತೊಗೊಂಡ್ರು, ನನ್ನ ಮಗಳು ಶ್ರದ್ಧಾ ಮತ್ತು ಸಾತ್ವಿಕ ಕುಲ್ಚಾ ತೊಗೊಂಡ್ರು, ನಾನು ತಂದೂರಿ ತೊಗೊಂಡಿದ್ದೆ. ನೋಡಿ ಪಾಲಕ್ ಪನ್ನೀರು ಬಡಿಸ್ತಾ ಇದ್ದಾರೆ ಅವರು. ಪಾಲಕ್ ಪನ್ನೀರೇನೋ ಚೆನ್ನಾಗಿತ್ತು, ಟೇಸ್ಟಿ ಆಗಿತ್ತು. ಕುಲ್ಚಾನು ಇಷ್ಟ ಆಯಿತು, ಚೆನ್ನಾಗಿತ್ತು. ನನ್ನದೊಂದು ದೊಡ್ಡ ಕರ್ಮ, ವಿಡಿಯೋ ಮಾಡೋದಕ್ಕೆ ಸರ್ಕಸ್ ಮಾಡ್ತಾಯಿದ್ದೆ ನಾನು. ತುಂಬ ಕಷ್ಟಪಡ್ತೀವಿ ವಿಡಿಯೋ ಮಾಡೋದಕ್ಕೆ, ವ್ಯೂಸ್ ಬರಲಿಲ್ಲ ಅಂದರೆ ತುಂಬ ಬೇಜಾರಾಗ್ಬಿಡುತ್ತೆ. ನಾನು ಕಾಣ್ತಾ ಇಲ್ಲಮ್ಮ ಫೋನಲ್ಲಿ ಅಂದ. ಅದಕ್ಕೆ ಪಕ್ಕದಲ್ಲಿರೋ ಟಿಶ್ಯೂ ಪೇಪರ್ದು ಬಾಕ್ಸ್ ಇತ್ತು, ಅದನ್ನ ಆ ಕಡೆ ಸರಿಸ್ದೆ. ಅವನು ಕಾಣಿಸ್ಲಿ ಫೋನಲ್ಲಿ ಅಂತ. ನಾನು ಕಾಣಿಸ್ದೆ. ಇವನು ಯಾವಾಗಲೂ ಲಾಗಲ್ಲಿ ಇರಲ್ಲ, ಸ್ಕೂಲಿಗೆ ಹೋಗಿರ್ತಾನೆ. ನಾವಿಬ್ಬರೇ ಮಾಡೋದು, ನಾನು ನನ್ನ ಮಗಳು. ಜಾಸ್ತಿ ಅವಳೇ ಇರೋದು. ಇವನು ಯಾವ ಲಾಗಲ್ಲೂ ಬರಲ್ಲ. ಕ್ಯಾಮ್ರಾ ಸ್ಟಾರ್ಟ್ ಮಾಡಿದ ತಕ್ಷಣ ಓಡೋಗ್ಬಿಡ್ತಾನೆ, ಬೇಡ ಬೇಡ ಅಂತೇಳಿ. ಇವತ್ತು ಏನೋ ಗೊತ್ತಿಲ್ಲ, ತಾನಾಗಿ ಬರ್ತಾಯಿದ್ದ ಕ್ಯಾಮ್ರಾ ಮುಂದ್ಗಡೆ. ನಾನು ಒಂದು ಕುಲ್ಚಾ ತೊಗೊಂಬಿಟ್ಟೆ. ಕುಲ್ಚಾ ಚೆನ್ನಾಗಿ ಕಾಣಿಸ್ತಾಯಿತ್ತು, ನೋಡೋದಕ್ಕೆ ಇಷ್ಟ ಆಯಿತು. ಒಂದು ಕುಲ್ಚಾ ತೊಗೊಂಡು ಇಲ್ಲಿ ನೋಡಿ ನನ್ನ ಮಗಳು ಹೇಗೆ ಕೂತ್ಕೊಂಡು ಊಟ ಮಾಡ್ತಾಯಿದ್ದಾಳೆ ಮನೆಯಲ್ಲೂ. ಹಾಗೆ ಅವ್ರ ಪಪ್ಪ ತಿನ್ನಿಸ್ತಾಯಿದ್ದಾರೆ, ಫೋನ್ ನೋಡಿಕೊಂಡು ಕುತ್ಕೊಂಡು ತಿಂತಾಳೆ. ರೈಸ್ ಹೇಳಿದರು, ಮಸಾಲೆ ರೈಸ್ ಅಂತ. ಇದು ಯಪ್ಪ ಮಸಾಲೆ ರೈಸ್ ಇಷ್ಟ ಆಗಲಿಲ್ಲ ನನಗೆ. ಯಾಕೆ ಇಷ್ಟ ಆಗಲಿಲ್ಲ ಅಂದರೆ ಅಲ್ಲಿ ಫೇಮಸ್ಸು ಕಿಚಡಿ ಅಂತೆ, ಆ ಹೋಟೆಲ್ದು ಸ್ಪೆಷಲ್ಲು ಕಿಚಡಿ ಅಂತೆ. ನಮ್ಮ ಯಜಮಾನ್ರಿಗೆ ಕಿಚಡಿ ಇಷ್ಟ ಆಗಲ್ಲ. ಅವರು ಪಾಲಕ್ ಕಿಚಡಿ ಇದೆ ಅಂದರು, ನಮಗೆ ಬೇಡ ಅಂತ ಹೇಳಿ
ಮಸಾಲೆ ರೈಸ್ ಕೊಡಿ ಅಂತ ಹೇಳಿದರು. ಮಸಾಲೆ ರೈಸು ಹೆಂಗಿತ್ತು ಗೊತ್ತಾ, ನೈಟ್ ಉಳಿದಿರೋ ಅನ್ನಕ್ಕೆ ಬೆಳಗ್ಗೆ ಒಗ್ಗರಣೆ ಹಾಕಿರ್ತೀವಲ್ಲ ಆ ಥರ ಇತ್ತು. ಎಲ್ರದ್ದು ಊಟ ಆದರೂ ನಾನು ಮುಗೀತಾ ಇರಲಿಲ್ಲ. ಫೈನಲಿ ಎಲ್ರದ್ದು ಊಟ ಆಯಿತು. ಮತ್ತು ಮನೆಗೆ ಹೋಗ್ತಾ ಇದ್ದೀವಿ. ಹೋಗುವಾಗ ಇದು ಬರ್ತಡೇಗೆ ಅಂತ ಏನು ಸ್ಪೆಷಲಾಗಿ ಮಾಡಲಿಲ್ಲ. ನಮ್ಮ ಮನೆಯವ್ರಿಗೆ ಇಷ್ಟ ಆಗಲ್ಲ, ಹಾಗಾಗಿ ಹೋದ ಸರಿ ಎಲ್ಲ ಗ್ರ್ಯಾಂಡಾಗಿ ಚೆನ್ನಾಗಾಗಿತ್ತು. ಕೇಕೆಲ್ಲ ಕಟ್ ಮಾಡಿದ್ವಿ. ಈ ಸಲ ಏನು ಬೇಡ ಅಂದರು. ಅದಕ್ಕೆ ನಾನು ಬರ್ತಡೇ ಮಾಡೋದಕ್ಕೆ ಹೋಗಲಿಲ್ಲ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.